ಬರೀ ಬಂದಿತ್ತು ಬರೀ ಸ್ಯಾಂಪಲ್ ನನಗೆ ಗೊತ್ತಿರೋ ರೀತಿಯಲ್ಲಿ. ಈ ವರ್ಷ ನಾನು ನಿಜ ರಸ್ತೆ ಬದಿಯಲ್ಲಿ ತಾವುಗಳು ಕೂಡ ನೋಡಿದ್ರ, ಎಡಗಡೆ ಬಲಗಡೆ ಅಪ್ ಟು ಆಲೂರಿಂದ ಹಿಡಿದು ಇಲ್ಲಿ ತನಕ ಬಂದರೂ ಕೂಡ ಬಿಳಿ ಸುಳಿ ರೋಗ ಅಂತ ಇವ್ರ ಹೆಸರು ಕೊಡ್ತಾ ಇದ್ದಾರೆ. ಅದು ಯಾವ ರೋಗ ನನಗೆ ಹತ್ರ ಗೊತ್ತಿಲ್ಲ. ಆದರೆ ಸಂಪೂರ್ಣವಾಗಿ ಬೆಳೆದಿರ್ತಕ್ಕಂಥ ಏನು ಜೋಳ ಇದೆ ಸಂಪೂರ್ಣವಾಗಿ ನೆಲ ಕಚ್ಚೋಗಿದೆ. ಒಂದು ರೀತಿ ಮಣ್ಣಿಗೂ ಅಲ್ಲ ಅದು. ಯಾಕೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಕೊನೆ ಪಕ್ಷ ಮೇವಿಗಾರು ಜಾನುವಾರುಗಳಿಗೆ ಮೇವು ಹಾಕೋಣ, ಜಾನುವಾರುಗಳು ಕೂಡ ತಿನ್ನಲ್ಲ. ತಿಂದ್ರೆ ಅದರದ್ದು ಕೂಡ ಆರೋಗ್ಯ ಹದಗೆಡುತ್ತೆ. ಇದರಲ್ಲೂ ಕೂಡ ಒಂದೇ ಒಂದು ಫಸಲು ಬಂದಿಲ್ಲ. ಈ ಪರಿಸ್ಥಿತಿ ಆಗಿದೆ. ರೈತ ಒಂದು ಎಕರೆಗೆ 20 ರಿಂದ 25 ಸಾವಿರ 30 ಸಾವಿರದಿಂದ ಖರ್ಚು ಮಾಡಿ ಬೆಳೆ ಹಾಕಿ ಅತ್ತೆ ಮಾಡಿ ಹಳ ತೆಗೆದು ಇಷ್ಟೆಲ್ಲ ಸ್ಪ್ರೇ ಮಾಡಿ ಗೊಬ್ಬರ ಹಾಕಿ ಇಷ್ಟೆಲ್ಲ ಮಾಡಿದ್ರು ಕೂಡ ರೈತನಿಗೆ ₹1 ಆದಾಯ ಇಲ್ಲ. ಆದಾಯ ಜೊತೆಗೆ ಈ ವರ್ಷದ ಬೆಳೆ ಹೋಯ್ತು. ಈ ವರ್ಷದ ಬೆಳೆ ಏನ್ ಮಾಡ್ಬೇಕು ರೈತ? ಕೃಷಿ ಇಲಾಖೆಯವರು ಹೇಳ್ತಾರೆ ಆಲ್ಟರ್ನೇಟ್ ಬೆಳೆ ಬೆಳಿಬೇಕು ಅಂತ. ನಮ್ಮ ಜಿಲ್ಲೆಯಲ್ಲಿ ಆಲೂಗೆಡ್ಡೆ ಬೆಳೆದ್ರು, ಇವತ್ತು ಬೆಳೀತಾ ಇಲ್ಲ. ಶುಂಠಿ ಬೆಳೆದ್ರು, ಅದು ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ ಅಂದ್ರು, ಅದನ್ನು ಬಿಟ್ರು. ಜೋಳ ಬೆಳೀತಿದ್ದಾರೆ, ಜೋಳನೂ ಬಿಟ್ಟು ರಾಗಿ ಬೆಳೀರಿ ಅಂತಾರೆ. ರಾಗಿ ಏನು ವಾಣಿಜ್ಯ ಬೆಳೆ ಅಲ್ಲ. ರಾಗಿ ನಮ್ಮ ಊಟಕ್ಕೆ ಬೇಕಾದ್ರೆ ಬೆಳಿಬಹುದು. ರೈತನಿಗೆ ಬರೀ ಊಟಕ್ಕೆ ಹೊಟ್ಟೆ ಊಟ ಮಾಡ್ಬಿಟ್ರೆ ಸಾಕ? ಸಾರು ಮಾಡಬೇಕು ಅಂತ ಹೇಳಿದ್ರೆ, ಸಾಂಬಾರು ಮಾಡಬೇಕು ಅಂತ ಹೇಳಿದ್ರೆ ಖಾರ ಪುಡಿ ಬೇಕು, ಮೆಣಸಿನ ಪುಡಿ ಬೇಕು, ಎಣ್ಣೆ ಬೇಕು, ಬೇಳೆ ಬೇಕು. ಅವರು ತಿನ್ಬೇಕಲ್ಲ, ಊಟ ಮಾಡ್ಬೇಕಲ್ವಾ? ಈ ಪರಿಸ್ಥಿತಿ ನಾನು ಸರ್ಕಾರ ಕೇಳ್ತಕ್ಕಂಥದ್ದು ಒಂದೇ ಸರ್, ಹಾಸನ ಜಿಲ್ಲೆಯಲ್ಲಿ ತುಂಬಲಾರದಷ್ಟು ನಷ್ಟ ಆಗಿರ್ತಕ್ಕಂಥದ್ದು ಕಣ್ಮುಂದೆ ನಾವು ನೋಡ್ತಾ ಇದೀವಿ. ಸರ್ಕಾರ ಈ ಕೂಡಲೇ ಸಮೀಕ್ಷೆಯನ್ನ ಮಾಡಬೇಕು. ನಾನು ಜಿಲ್ಲಾಧಿಕಾರಿಗಳ ಹತ್ರ ಕೂಡ ಮಾತಾಡಿದ್ದೀನಿ, ಮಾನ್ಯ ಮಂತ್ರಿಗಳ ಹತ್ರ ಕೂಡ ನಾನು ಮಾತಾಡಿದ್ದೀನಿ. ಈಗ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಆದಷ್ಟು ಬೇಗ ಸಮೀಕ್ಷೆಯನ್ನ ಮಾಡಿ ನಮ್ಮ ರೈತರಿಗೆ ಆಗಿರ್ತಕ್ಕಂಥ ನಷ್ಟವನ್ನ ತುಂಬಿಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು. ಅದ್ರ ಜೊತೆಗೆ ಈ ಸತಿ ಆಗಿರ್ತಕ್ಕಂಥ ಮಳೆಯ ಅಭಾವ ಏನಿದೆ ಅಂತಕ್ಕಂಥ ತಮ್ಗೆಲ್ಲರೂ ಕೂಡ ಗೊತ್ತಿದೆ. ನಾನೀಗ ಕೃಷಿ ಇಲಾಖೆ ಅಧಿಕಾರಿಗಳಿಂದ ತಗೊಂಡಿರೋ ಮಾಹಿತಿ ಪ್ರಕಾರವಾಗಿ ವಾಡಿಕೆ ಮಳೆಯಲ್ಲಿ 197% ನಷ್ಟು ಮಳೆ ಕಡಿಮೆ ಆಗಿದೆ. ನಮ್ಮ ರೈತರು ಇಲ್ಲೂ ಕೂಡ ಕಂಗಾಲಾಗಿದ್ದಾರೆ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ನಮ್ಮ ರೈತರು ಮಾಡಿರ್ತಕ್ಕಂಥ ಸಾಲವನ್ನ ಸಂಪೂರ್ಣ ಮನ್ನಾ ಮಾಡಬೇಕು. ರೈತರು ಮಾಡಿರ್ತಕ್ಕಂಥ ಸಾಲವನ್ನ ಮನ್ನಾ ಮಾಡಬೇಕು. ಏನ್ ನಮ್ಮ ಬೆಳೆಗಾರರು ಏನು ಈ ಜೋಳದ ಬೆಳೆಯನ್ನ ಬೆಳೆದಿದ್ದಾರೆ, ಈ ಜೋಳದ ಬೆಳೆಗೆ ಸಂಪೂರ್ಣ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೀನಿ. ಕೃಷಿ ಇಲಾಖೆ ಅಧಿಕಾರಿಗಳು ಹೇಳ್ತಾರೆ ಇನ್ಶೂರೆನ್ಸ್ ಕಟ್ಕೊಳ್ಳಿ ಅಂತೀವಿ. ಇನ್ಶೂರೆನ್ಸ್ ಕಟ್ಟಿದ್ರೆ ಹವಾಮಾನದಿಂದ ಏನಾದರೂ ಸಮಸ್ಯೆ ಆಗಿರೋ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಅಲ್ಲಿ ಬರ್ತಕ್ಕಂಥದ್ದು ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ನಮ್ಮ ರೈತರಿಗೆ ಸರ್ಕಾರನೇ ಮಧ್ಯಪ್ರವೇಶ ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೀನಿ. ಖಂಡಿತವಾಗ್ಲೂ ಕೂಡ ರೈತರು ನಾವೇನಾದ್ರು ಸರ್ಕಾರ ಆಗ್ಬೋದು, ಜನಪ್ರತಿನಿಧಿಗಳಾಗಲಿ ರೈತರ ಕಷ್ಟಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ರೈತರು ವಿಷ ಕುಡಿತಕ್ಕಂಥ ಪರಿಸ್ಥಿತಿ ಬಂದು ಒದಗಿದೆ. ಸರ್ಕಾರಗಳು ಇದಕ್ಕೆ ಕೂಡಲೇ ಮಧ್ಯಪ್ರವೇಶಿಸಿ ನಮ್ಮ ರೈತರ ಬದುಕನ್ನ ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ